ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಬ್ಯಾಂಗ್ಳೂರಿಂದನೇ ಶುರುವಾಯಿತು ನನ್ನ ದಿನಚರಿ. ಇವತ್ತು ಊರಿಗೆ ಹೋಗೋ ಕೆಲಸ ಕೂಡ ಇದ್ದಿದ್ದರಿಂದ ಹಿಂದಿನ ದಿನ ಮಾಡಿದ್ದು ಚಿಕನ್ ಪಾತ್ರೆಗಳಾಗಿರ್ಬೋದು, ಹಾಲಿನ ಪಾತ್ರೆಗಳಾಗಿರ್ಬೋದು. ಇನ್ನು ನಾನು ಬ್ಯಾಂಗ್ಳೂರು ರಿಟರ್ನ್ ಯಾವಾಗ ಬರ್ತೀನಿ ಅಂತ ನನಗೂ ಗೊತ್ತಿಲ್ಲ ಅಲ್ವಾ. ಇನ್ನು 1 ಮಂತ್ ಡೆಲಿವರಿ ಡೇಟ್ ಇರೋದ್ರಿಂದ ಎಲ್ಲನೂ ಹಾಳಾಗುತ್ತೆ ಅಂದ್ಬಿಟ್ಟು ಎಲ್ಲನೂ ಪ್ಯಾಕಿಂಗ್ ಕೆಲಸ ಕೂಡ ಮಾಡ್ಕೊತಿದ್ದೆ. ಹಿಂದಿನ ದಿನ ಚಾರ್ವಿಗೆ ಕಟಿಂಗ್ ಕೂಡ ಮಾಡಿಸಿದ್ರಿಂದ ಅವಳನ್ನು ಕಣ್ಣಲ್ಲಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಅವಳು ಬೆಡ್ ಮೇಲೆ ಹತ್ತಬೇಕು ಅಂತ ಹೇಳಿಬಿಟ್ಟು ಆಟ ಕೂಡ ಮಾಡ್ತಾಯಿದ್ಲು. ಅಪ್ಪು ಸ್ವಲ್ಪ ಕೆಲಸ ಇದೆ, ಕಾರು ಸರ್ವಿಸಿಗೆ ಕೂಡ ಬಿಟ್ಟಿದ್ರು. ಅವ್ರು ಬರೋಷ್ಟೊತ್ತಿಗೆ ನಾನು ಸ್ವಲ್ಪ ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊಟ್ಟೋದ್ರೆ ನಾನು ಬಂದಾಗ ನನಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಕೂಡ ಕ್ಲೀನಿಂಗ್ ಇಟ್ಟಿದ್ದೆ. ಅದಾದಮೇಲೆ ಸ್ನಾನ ಕೂಡ ಮಾಡಿ ಒಗೆದಿರೋ ಬಟ್ಟೆ ಕೂಡ ಇತ್ತು, ಅದು ಕೂಡ ಮಡಚಿಟ್ಟು ಫ್ರೆಶ್ ಅಪ್ ಕೂಡ ಆದೆ. ಚಾರ್ವಿ ನೋಡ್ತಾ ಇರ್ಬೋದು, ಚಿಕನ್ ಸಾಂಬಾರು ಮತ್ತು ರೈಸ್ ಕೂಡ ಹಾಕಿದ್ದೆ. ಚೆನ್ನಾಗಿ ತಿಂದ್ಕೊಂಡು ಮಲ್ಕೊಂಡಿದ್ದಾಳೆ. ಅದಾದಮೇಲೆ ಒಂದೊಂದಾಗಿ ಕೆಲಸಗಳನ್ನ ಶುರು ಮಾಡಿಕೊಂಡೆ. ಅಪ್ಪು ಕಾರಿನಲ್ಲಿ ಬರ್ತಾ ಪಾಪುಗೆಲ್ಲ ಏನೆಲ್ಲ ಬುಕ್ ಮಾಡಿದ್ದೆ ಅದನ್ನೆಲ್ಲ ಎತ್ಕೊಂಡು ಬರಲಿಕ್ಕೆ ಅಂದ್ಬಿಟ್ಟು ಒಂದು ಕಡೆ ಇಟ್ಟರೆ ಅಪ್ಪು ಕೈಗೆ ಸಿಗುತ್ತೆ, ಹಂಗಾಗಿ ಒಂದು ಕಡೆ ಸೇಫ್ ಮಾಡ್ತಾಯಿದ್ದೆ. ಅದಾದಮೇಲೆ ನನಗೇನೆಲ್ಲ ಬೇಕು ಎಲ್ಲನೂ ಬ್ಯಾಗಲ್ಲಿ ಕೂಡ ಪ್ಯಾಕಿಂಗ್ ಮಾಡಿಕೊಂಡೆ. ಇನ್ನು ಕಾಳು ಕಡ್ಡಿ ಎಲ್ಲ ಯಾವುದೂ ಉಳಿಯಲ್ಲ ಅಂತ ನನಗೆ ಗೊತ್ತಿತ್ತು. ಅದೊಂದೇ ಕಾರಣಕ್ಕೆ ಎಲ್ಲ ಬಾಕ್ಸಲ್ಲಿ 4 ಕಾಳುಗಳನ್ನ ಹಾಕಿ ಮಿಕ್ಕಿರೋ ಕಾಳುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಪ್ಯಾಕ್ ಮಾಡಿಬಿಟ್ಟು ಇಟ್ಟರೆ ನಾಳೆ ಅಪ್ಪು ಪಲ್ಸರ್ ಗಾಡಿ ಎತ್ಕೊಂಬರ್ಲಿಕ್ಕೆ ಮತ್ತೆ ಪುನಃ ಬ್ಯಾಂಗ್ಳೂರಿಗೆ ಬರ್ತಾರೆ ನಾಳೆ ನಾಡಿದ್ದಲ್ಲಿ. ಆ ಟೈಮ್ನಲ್ಲಿ ರೇಷನ್ ಎಲ್ಲ ಎತ್ಕೊಂಡು ಬರ್ತಾರೆ ಅನ್ನೋದೊಂದೇ ಕಾರಣಕ್ಕೆ ಎಲ್ಲ ಕೂಡ 1 kg ಕವರ್ನ ತರಿಸಿ ಪ್ಯಾಕಿಂಗ್ನ ಮಾಡಿದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್.